ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು ಈಗ ಮೋಜು ರಾಮಯ್ಯ. ಜನರ ತೆರಿಗೆ ದುಡ್ಡಲ್ಲಿ ಮುಖ್ಯಮಂತ್ರಿಗಳ ಶೋಕಿ ಹಾರಾಟ ನಡೀತಾ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿದೆ ಸಿದ್ದರಾಮಯ್ಯನವರ ಮೋಜಿನ ಮಾಹಿತಿ. ದುಬಾರಿ ಮದುವೆಗೆ ಸರಳತೆ ಹೆಸರಿನಲ್ಲಿ ದುಬಾರಿ ವೆಚ್ಚ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು. ಖಾಸಗಿ ಕಾರ್ಯಕ್ರಮಕ್ಕೆ ಅವರು ಖಾಸಗಿ ಹೆಲಿಕಾಪ್ಟರ್ ಉಪಯೋಗಿಸ್ತಿದ್ದಾರೆ. ಆದರೆ ಅದಕ್ಕೆ ಕಟ್ತಾ ಇರೋದು ಸರ್ಕಾರದಿಂದ ಬಿಲ್. ಇದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮುಖ್ಯಮಂತ್ರಿ ಮೋಜಿನ ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ವಿಚಾರ ಈಗ ವಿವಾದವನ್ನ ಸೃಷ್ಟಿಸಿದೆ. ಅವರ ದುಬಾರಿ ಆಕಾಶಯಾನ ಪ್ರಯಾಣ ಇದು ಬರೀ ಸ್ಯಾಂಪಲ್ ಅಷ್ಟೇ. ಸರ್ಕಾರ ಕೊಟ್ಟಂತಹ ಬಿಲ್ ಇನ್ನೂ ಕೂಡ ಸಿಕ್ಕಾಪಟ್ಟೆ ಇದೆ. ರೈತರಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಸುವರ್ಣಸೌಧದ ಒಳಗಡೆ ಹೆಲಿಪ್ಯಾಡ್ ಕೂಡ ಈ ಬಾರಿ ನಿರ್ಮಾಣ ಮಾಡಲಾಗಿದೆ. ಯಾಕೆಂದ್ರೆ ನೇರವಾಗಿ ಬಂದು ಅಲ್ಲೇ ಇಳಿಬೋದಲ್ಲ, ಹೊರಗಡೆ ಬಂದ್ರೆ ಮತ್ತೆ ರೈತರು ಮುತ್ತಾಕೋತಾರೆ. ಅವರಿಗೆ ಸಮಜಾಯಿಷಿ ಕೊಡಬೇಕು, ಉತ್ತರ ಕೊಡಬೇಕು. ಬಹುಶಃ ಎಲ್ಲದರಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿಗಳ ಮಾಸ್ಟರ್ ಪ್ಲಾನ್ ಇದು ಅಂತ ಅನಿಸ್ತಾ ಇದೆ. ಖಾಸಗಿ ಹೆಲಿಕಾಪ್ಟರ್ ಬಳಸಿದ್ರೆ ಕೊಡಬೇಕು ಲಕ್ಷ ಲಕ್ಷ ಹಣ. ಪ್ರತಿ ಗಂಟೆಗೆ ಹೆಲಿಕಾಪ್ಟರ್ ಬಾಡಿಗೆ ಅವ್ರು ಕಟ್ಟಲೇಬೇಕು ಅನ್ಸುತ್ತೆ. ಒಂದು ಗಂಟೆಗೆ ಸರಿಸುಮಾರು ಅಂದ್ರೆ 65,000ದಿಂದ 1 ಲಕ್ಷ ರೂಪಾಯಿ ಹಣ ಖರ್ಚಾಗುತ್ತೆ. ನವ ಜೋಡಿಗೆ ಅಂದ್ರೆ ಅವರೇ ಕ್ಯಾಬಿನೆಟ್ ಇರುವಂತಹ ಸನ್ಮಾನ್ಯ ಸಣ್ಣ ಕೈಗಾರಿಕಾ ಸಚಿವರಾದಂತಹ ರಮೇಶ್ ಅವರ ಮದುವೆಗೆ ಹೋಗ್ತಾರೆ. ರಮೇಶ್ ಜಾರಕಿಹೊಳಿ ಅವರ ಮಗನ ಮದುವೆಗೆ ನವ ಜೋಡಿಗೆ ಶುಭಾಶಯ ಕೋರೋದಕ್ಕೆ ಬಳಸಿದ್ದು ಅವರು 3 ಗಂಟೆಗಳ ಕಾಲ. ಇದು ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ. ನಿಮ್ಮ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಸಿಎಂ ಈ ರೀತಿ ಖರ್ಚು ಮಾಡುತ್ತಿರೋದು ಯಾಕೆ? ಅದ್ಧೂರಿ ಮದುವೆಗೆ ಹೋಗಲ್ಲ ಅಂದವರು ಮದುವೆ ಮನೆಗೆ ಹೋಗಿದ್ದು ಯಾಕೆ? ರೆಡ್ಡಿ ಮಗಳ ದುಬಾರಿತನದ ಅಸಹ್ಯ ಹುಟ್ಟಿಸಿದೆ ಅಂತದ್ದು ಬಾಯಿಗೆ ಈ ರೀತಿ ಈಗ ಮಾತಾಡೋಕೆ ಸುತ್ತಿದ್ದಾರೆ. ಖಾಸಗಿ ಹೆಲಿಕಾಪ್ಟರ್ ಬಳಸಿದ್ದು ಓಕೆ, ಆದರೆ ಸರ್ಕಾರದ ದುಡ್ಡನ್ನ ಅವರು ಕೊಡೋದು ಯಾಕೆ? ರೈತರನ್ನ ಎದುರಿಸಲಾಗದೆ ಸುವರ್ಣಸೌಧದ ಒಳಗಡೆ ಹೆಲಿಪ್ಯಾಡ್ ನಿರ್ಮಿಸಿದ್ದು ಸರಿನಾ ಅಂತ ಈಗ ಪ್ರಶ್ನೆ ಹೇಳ್ತಾ ಇದೆ. ಸರಳ ಮದುವೆ ಕಾನೂನು ತರ್ತೀವಿ ಅನ್ನೋ ನೀವು ಇಷ್ಟು ದುಬಾರಿ ಖರ್ಚು ಮಾಡಿದ್ ಸರಿನಾ, ಮಾಡಬೇಕಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ರೆ ಮುಖ್ಯಮಂತ್ರಿಗಳು ಆಡುತ್ತಿರುವಂತಹ ಮಾತು ಮತ್ತು ಅವರು ನಡೆದುಕೊಳ್ಳುತ್ತಿರುವಂತಹ ರೀತಿ ಎರಡೂ ಕೂಡ ಸಿಂಕ್ ಆಗ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ. ಒಂದು ಕಡೆ ಕಣ್ಣರಿಸುವಂತಹ ತಂತ್ರ, ಒಂದು ಕಡೆ ನಾನು ರೈತರ ಜೊತೆಗಿದ್ದೀನಿ ಅಂತ ಹೇಳಿಕೊಳ್ಳುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನಡೆಯಲ್ಲಿ ಯಾವುದೇ ಆ ಮಟ್ಟದ ಸ್ಪಂದನೆಯನ್ನು ತೋರಿಸ್ತಿಲ್ಲ ಅನ್ನೋದು ಈಗ ಎಲ್ಲರ ಕೋಪಕ್ಕೆ ಈಗ ಕಾರಣವಾಗಿದೆ, ಅಸಮಾಧಾನಕ್ಕೆ ಅದು ಕಾರಣವಾಗಿದೆ. ಸ್ಪಾಟ್ ಇದ್ದಾರಿ ಇನ್ನೂ ಬಂದಲ್ಲ ಹೋದ್ರಿ ಹೋಗಿ ಬಂದ ಯಾವ್ದ್ರ ಕಡೆ ದಿನಗಳ ಕರಿಗಡೆ ಮುಂದೆ ಕರಿಗಡೆ ₹500 ಹಾಗೂ ₹1,000 ನೋಟನ್ನು ನಿಷೇಧ ಮಾಡಿದ ಬೆನ್ನಲ್ಲೇ ಎಟಿಎಂ ಹಾಗೂ ಬ್ಯಾಂಕ್ಗಳಲ್ಲಿ ಹಿಂದೆ ಪಡೆಯುವ ಮಿತಿಯನ್ನು ಹೆಚ್ಚಳ ಮಾಡಿದ್ದ ಕೇಂದ್ರ ಸರ್ಕಾರ ಇವತ್ತು ಆ ಮಿತಿಯನ್ನು ಕಡಿಮೆ ಮಾಡಿದೆ. ದೇಶದಲ್ಲಿ 500 ಹಾಗೂ ₹1,000 ನೋಟುಗಳು ಬ್ಯಾನ್ ಆಗುವಂತಹ ವಿಷಯ ಮೊದಲೇ ಉದ್ಯಮಿ ಅನಿಲ್ ಅಂಬಾನಿ ಹಾಗೂ ಅದಾನಿಗೆ ಗೊತ್ತಿತ್ತು ಅಂತ ಬಿಜೆಪಿ ಶಾಸಕ ಭವಾನಿ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.